ಸುಲಭವಾಗಿ 7ರ ಮಗ್ಗಿ ರಚನಾ ವಿಧಾನವನ್ನ ನೋಡೋಣ ಬರ್ರಿ. ಈ ರೀತಿಯಾಗಿ ನಾವು ಬಾಕ್ಸ್ ಅನ್ನ ಮೊದಲ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಈ ಸೈಡ್ ಇಂದ 1ರಿಂದ 0ವರೆಗೆ ಬರ್ಕೊಂತ ಹೋಗ್ಬೇಕು. 1 2 3 4 5 6 7 8 9 0 ಹಿಂಗ ಬರ್ಕೋಬೇಕು. ಈಗ ಏನು ಮಾಡ್ಬೇಕಂತಂದ್ರೆ ಈ 0ಯನ್ನು ಇಲ್ಲಿ ತಗೋಬೇಕು. 0 1 2 ಈ 2 ಏನು ತಗೊಂಡಿರ್ತೀವಲ್ಲ ರಿಪೀಟ್ ಆಗಿ ಮತ್ತೆ ಇಲ್ಲಿ ತಗೋಬೇಕು. 2 3 4 ಈ 4ಅನ್ನ ಮತ್ತೆ ರಿಪೀಟ್ ಆಗಿ ಇಲ್ಲೇ ತಗೋಬೇಕು. 4 5 6 7 ನೋಡ್ರಿ. ಈಗ 7ರ ಮಗ್ಗಿ ರಚನೆ ಆಗೈತೆ ನೋಡ್ರಿ. 7 1 7 7 2 14 7 3 21 7 4 27 7 5 35 7 6 42 7 7 49 7 8 56 7 9 63 7 10 ಇವನನ್ನ ನಾವು ಇಲ್ಲಿ ಬರೆಯೋಣ. 7 1 7 7 2 14 7 3 21 7 4 28 7 5 35 7 42 7 49 7 56 7 63 7 70 ನೋಡ್ರಿ. ಈ ರೀತಿಯಾಗಿ ನಾವು 7ರ ಮಗ್ಗಿಯನ್ನ ಸುಲಭವಾಗಿ ರಚನೆಯನ್ನ ಮಾಡಬಹುದು. ಸುಲಭವಾಗಿ 9ರ ಮಗ್ಗಿ ರಚನಾ ವಿಧಾನವನ್ನ ನೋಡೋಣ ಬರ್ರಿ. ಮೊದಲಿಗೆ 0ಯಿಂದ 9ರವರೆಗೆ ಬರ್ಕೋಬೇಕು. 0 1 2 3 4 5 6 7 8 9 ಈಗ ಏನು ಮಾಡಬೇಕು, ಇಲ್ಲಿಂದ 9ರಿಂದ 0ವರೆಗೆ ಹಿಂದಿಂದ ಹೋಗಬೇಕು. 9 8 7 6 5 4 3 2 1 0 ನೋಡ್ರಿ. ಈಗ 9ರ ಮಗ್ಗಿ ರಚನೆ ಆಯಿತು. 9 1 9 9 2 18 9 3 27 9 4 36 9 5 45 9 6 54 9 7 63 9 8 72 9 9 81 9 10 90 ಇದನ್ನ ಇಲ್ಲಿ ಬರೋದು ಬರ್ರಿ. ನೋಡ್ರಿ, 9 1 9 9 2 18 9 3 27 9 4 36 9 5 45 9 6 54 9 7 63 9 8 72 9 9 81 9 10 90 ನೋಡ್ರಿ. ಈ ರೀತಿಯಾಗಿ ನಾವು 9ರ ಮಗ್ಗಿಯನ್ನ ಸರಳವಾಗಿ ರಚನೆ ಮಾಡಬಹುದು. 8ರ ಮಗ್ಗಿ ರಚನಾ ವಿಧಾನವನ್ನ ನೋಡೋಣ ಬರ್ರಿ. 8ರಿಂದ ಹಿಂದಿನ ಸಮಸಂಖ್ಯೆಯನ್ನ ಬರಿತಾ ಹೋಗ್ಬೇಕು. 8 6 4 2 0 ಮತ್ತು 8 6 4 2 0 ಈಗೇನು ಮಾಡ್ಬೇಕಿಲ್ಲ, 0 1 2 3 4 ಈ 4ಅನ್ನ ಮತ್ತೆ ರಿಪೀಟ್ ಆಗಿ ಇಲ್ಲಿ ತಗೋಬೇಕು. 4 5 6 7 8 ನೋಡ್ರಿ. 8ರ ಮಗ್ಗಿ ಎಷ್ಟು ಸುಲಭವಾಗಿ ರಚನೆ ಆಯಿತು. 8 1 8 8 2 16 8 3 24 8 4 32 8 5 40 8 6 48 8 7 56 8 8 64 8 9 72 8 10 80 ಇವುಗಳನ್ನು ಇಲ್ಲಿ ಬರೆಯೋಣ ಬರ್ರಿ. 8 1 8 8 2 16 8 3 24 8 4 32 8 5 40 8 6 48 8 7 56 8 8 64 8 9 72 8 10 80 ಸುಲಭವಾಗಿ 6ರ ಮಗ್ಗಿ ರಚನಾ ವಿಧಾನವನ್ನ ನೋಡೋಣ ಬರ್ರಿ. ಈ ಅಂಕಿಗಳನ್ನ ನಾವು ಬಳಸ್ಕೋಬೇಕಾಗ್ತೈತಿ. 6 2 8 4 0 ಇವುಗಳನ್ನ ಬಳಸ್ಕೊಂಡ 6ರ ಮಗ್ಗಿಯನ್ನ ರಚನೆ ಮಾಡೋಣ. 6 2 8
4 0 ಮತ್ತು 6 2 8 4 0 ಇಲ್ಲಿ ಮೊದಲಿಗೆ 0ಯನ್ನು ಹಾಕಬೇಕು. ಆಮೇಲೆ 1 1 2 3 3 4 4 5 6 ನೋಡ್ರಿ. ಈ 6 ಮಗ್ಗಿ ರಚನೆ ಆಗೈತಿ ನೋಡೋಣ ಬರ್ರಿ. 6 1 6 6 2 12 6 3 15 6 4 24 6 5 30 6 6 36 6 7 42 6 8 48 6 9 54 6 10 60. ಸುಲಭವಾಗಿ 5ರ ಮಗ್ಗಿ ರಚನಾ ವಿಧಾನವನ್ನ ನೋಡೋಣ ಬರ್ರಿ. ಇಲ್ಲಿ 0 1 2 3 4 5 ಈ ಅಂಕಿಗಳನ್ನ ಕೇವಲ ಈ ಅಂಕಿಗಳನ್ನ ಬಳಸಿಕೊಂಡು ಮಗ್ಗಿಯನ್ನ ರಚನೆ ಮಾಡೋಣ. ಈ ಒಂದು ಸ್ಕ್ವೇರ್ ಅನ್ನ ಖಾಲಿ ಬಿಡ್ರಿ. ಇಲ್ಲಿ ಏನ್ ಮಾಡ್ರಿ 1 1 2 2 3 3 4 4 5. ಈಗ ಏನು ಮಾಡಬೇಕು, ಇಲ್ಲೇ 0 5 0 5 0 5 0 5 0 5 ನೋಡ್ರಿ. ಇದು ಹಿಂಗೆ ಸೇರಿಸ್ತಾ ಹೋಗ್ಬೇಕು. ಈಗ 5ರ ಮಗ್ಗಿ ರಚನೆ ಆಗೈತಿ ಇಲ್ಲಿ ನೋಡೋಣ ಬರ್ರಿ. 5 1 5 5 2 10 5 3 15 5 4 20 5 5 25 5 6 30 5 7 35 5 8 40 5 9 45 5 10 50. ಇವುಗಳನ್ನು ಇಲ್ಲಿ ತಗೊಂಡು ಬರ್ರಿ. 5 1 5 5 2 10 5 3 15 5 4 20 5 5 25 5 6 30 5 7 35 5 8 40 5 9 45 5 10 50. ಸುಲಭವಾಗಿ 4ರ ಮಗ್ಗಿ ರಚನಾ ವಿಧಾನವನ್ನ ನೋಡೋಣ ಬರ್ರಿ. ಮೊದಲಿಗೆ 4 8 2 6 0 ಮತ್ತು ಇದನ್ನ ರಿಪೀಟ್ ಬರ್ಕೋಬೇಕಾಗ್ತೈತಿ. 4 8 2 6 0. ಇಲ್ಲೇನು ಮಾಡಬೇಕು 0 0 1 1 2 2 2 3 3 4 ನೋಡ್ರಿ. ಮಗ್ಗಿ ರಚನೆ ಆಗೈತಿಲ್ಲ ನೋಡೋಣ ಬರ್ರಿ. 4 1 4 4 8 4 12 4 16 4 5 20 4 6 24 4 7 28 4 8 38 4 9 36 4 10 40. ಸುಲಭವಾಗಿ 2ರ ಮಗ್ಗಿ ರಚನಾ ವಿಧಾನವನ್ನ ನೋಡೋಣ ಬರ್ರಿ. ಮೊದಲಿಗೆ ಇಲ್ಲಿ 2 4 6 8 0ಯನ್ನು ಹಾಕೋಬೇಕು. ಇದನ್ನ ರಿಪೀಟ್ ಮಾಡ್ಕೋಬೇಕು. 2 4 6 8 0. ಇಲ್ಲೇನು ಮಾಡಬೇಕು 0 0 0 0 1 1 1 1 1 1 ಆದ್ಮೇಲೆ ಏನು ಬರ್ತೈತಿ 2 ನೋಡ್ರಿ. 2ರ ಮಗ್ಗಿ ರಚನೆ ಆಗೈತಿಲ್ಲ ಅನ್ನೋದ ನೋಡೋಣ ಬರ್ರಿ. 2 1 2 2 4 2 3 6 2 4 8 2 5 10 2 6 12 2 7 14 2 8 16 2 9 18 2 10 20. ಇವುಗಳನ್ನು ಇಲ್ಲಿ ಬರ್ಕೊಳ್ಳೋಣ. 2 1 2 2 2 4 2 3 6 2 4 8 2 5 10 2 6 12 2 8 14 2 7 16 2 8 16 2 9 18 2 10 20 ನೋಡ್ರಿ ಮಗ್ಗಿ ರಚನೆ ಆಯಿತು.